ಸರ್, ಈಗ ತಮಿಳುನಾಡಿಗೆ ನೀರು ಬಿಡಬೇಕು ಅನ್ನೋ ಒಂದು ವಿಚಾರವಾಗಿ ಏನ್ ನಿರ್ಧಾರ ರಾಜ್ಯದಿಂದ ಆಗಿದೆ? ಈಗ ತಮಿಳುನಾಡಿಗೆ ನೀರು ಬಿಡಬೇಕಾಗಿದ್ದರೆ ಅದಕ್ಕೆ ನಮ್ಮ ರಾಜ್ಯ ಸರ್ಕಾರ ತೀರ್ಮಾನ ಹಾಕೊಳ್ಳೋದು ನಮಗೇನು ಅಧಿಕಾರ ಇಲ್ಲ. ಈಗ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಯವರು ಅಲ್ಲಿ ನಮ್ಮ ರೆಪ್ರೆಸೆಂಟೇಟಿವ್ ಇರ್ತಾರೆ, ತಮಿಳ್ನಾಡು ರೆಪ್ರೆಸೆಂಟೇಟಿವ್ ಇರ್ತಾರೆ, ಪಾಂಡಿಚೇರಿ ರೆಪ್ರೆಸೆಂಟೇಟಿವ್ ಇರ್ತಾರೆ, ಅವ್ರು ತೀರ್ಮಾನ ತಗೊಳ್ತಾರೆ. ಇದರ ರಾಜ್ಯ ಸರ್ಕಾರದ ಪಾತ್ರ ಏನೂ ಇರೋದಿಲ್ಲ. ಹತ್ರ ಏನಾದರೂ ನಿಮ್ಗೆ ಬಂದಿಲ್ಲ ಸರ್? ಇಲ್ಲ, ಗೊತ್ತಿಲ್ಲ. ಪ್ರತಿ ತಿಂಗಳು ಮೀಟಿಂಗ್ ಆಗುತ್ತಲ್ಲ, ಅವ್ರು ತೀರ್ಮಾನ ತಗೊಳ್ತಾರೆ. ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಅವ್ರು ತೀರ್ಮಾನ ತಗೊಳ್ತಾರೆ. ರಾಜ್ಯಕ್ಕೆ ಏನಾದರೂ ಪತ್ರ ನೀವು ಡೈರೆಕ್ಟ್ ಮಾಡಿ ಬರ್ತೀಯಲ್ಲ ಸರ್ ತಮಿಳುನಾಡಿಗೆ? ಇಲ್ಲಿ ನಮ್ಗೆ ರೆಪ್ರೆಸೆಂಟ್ ಮಾಡಲ್ಲ. ಅವರು ನೀರು ಬೇಕಾಗಿದ್ದರೆ ಅವರು ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ಗೆ ರೆಪ್ರೆಸೆಂಟ್ ಮಾಡ್ತಾರೆ. ಬೈ ಚಾನ್ಸ್ ನಮಗೇನಾದರೂ ಸಮಸ್ಯೆಗಳಿದ್ರು ಕೂಡ ನಾವು ಕೂಡ CWMಗೆ ನಾವು ಕೂಡ ಹೋಗ್ತೀವಿ. ಸಫಿಷಿಯಂಟ್ ನೀರಿದೆ ಸರ್ ರಾಜ್ಯದಲ್ಲಿ? ಕರ್ನಾಟಕ ರಾಜ್ಯದಲ್ಲಿ ಸಫಿಷಿಯಂಟ್ ನೀರಿದೆ ಸರ್? ನಮಗೆ ಕುಡಿಯೋದಕ್ಕೆ ನೀರು ಸರೋಗುತ್ತೆ. ಈಗ ಇನ್ಫ್ಲೋ ಸ್ವಲ್ಪ ಇಂಪ್ರೂವ್ ಆಗಿದೆ. ಎಲ್ಲ ಕಡೆ ಮಳೆ ಬೀಳ್ತಾ ಇದೆ. ಚಿಕ್ಕಮಗಳೂರು, ಕೊಡಗು, ಶಿವಮೊಗ್ಗ ಎಲ್ಲ ಕಡೆ ಮಳೆ ಬೀಳ್ತಾ ಇರೋದ್ರಿಂದ ಡ್ಯಾಮ್ಸ್ಗೆ ನೀರು ಬರ್ತಾ ಇದೆ. ಈಗ ತಕ್ಷಣಕ್ಕೆ ನಮಗೆ ಕುಡಿಯೋದಕ್ಕೆ ನೀರು ಸಫಿಷಿಯೆಂಟ್ ಆಗಿದೆ. ಅದೇನು 3-4 ತಿಂಗಳು ಆಗುತ್ತೆ ಅಷ್ಟೇ, ಅದಕ್ಕೆ ಮೇಲೆ ಆಗೋದಿಲ್ಲ. ಇನ್ಫ್ಲೋ ಜಾಸ್ತಿ ಆಗಿ ಡ್ಯಾಮ್ಸ್ ಎಲ್ಲ ತುಂಬಿದ್ರೆ ಆಮೇಲೆ ಸಮಸ್ಯೆಗಳು ಕಡಿಮೆ ಆಗುತ್ತೆ.